ನಿನ್ನ ಆಶೀರ್ವಾದದಿಂದ ನಾವು ಸದಾ ಕ್ಷೇಮವಾಗಿಯೇ ಇದ್ದೇವೆ. ಹಾಗೆ ಹೀಗೆ ಬಾ ಮಗು. ನಿನ್ನನ್ನು ನೋಡಿ ನನಗೆ ಎಷ್ಟು ಸಂತೋಷವಾಗುತ್ತಿದೆ ಮಗು. ಸ್ವಾಮಿ, ನೋಡಿದಿರಾ ನಮ್ಮ ಮುದ್ದು ಮೊಮ್ಮಗನನ್ನು? ಇವನಿಂದಲೇ ನಮ್ಮ ವಂಶ ಉದ್ಧಾರವಾಗುವುದೆಂದು ನಾರದರು ಹೇಳಿದರು. ನಿಜಾದೇವಿ, ಸೂರ್ಯ ಚಂದ್ರ ಇರುವ ತನಕ ಈ ಪ್ರಪಂಚವೇ ಕೊಂಡಾಡುವಂತಹ ಮಹಾಪುರುಷನಾಗುತ್ತಾನೆ ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ ತಂದೆಯಂತೆ ಮಗ. ತಂದೆಯ ಸ್ಥಾನದಲ್ಲಿರುವವರೆಲ್ಲರೂ ಬಯಸುವುದೇ ಹಾಗೆ. ಆದರೆ ಜರುಗುವುದು ಆ ವಿಧಿ ಸಂಕಲ್ಪದಂತೆ ನಡೆಯುತ್ತದೆ. ಅದೂ ನಿಜವೇ. ನಿಮ್ಮ ಹಾಗೆ ನಾನಾಗಿದ್ದರೆ ಮೂರು ಹಿಡಿದು ಕುಳಿತುಕೊಳ್ಳಬೇಕಾಗುತ್ತದೆ. ಏನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ವಿಶೇಷ ಫಲ ನಮ್ಮ ಅಂತ್ಯವಾಗಿಟ್ಟು ಅಭಿನವ ಪರಮೇಶ್ವರಂತೆ ಕಣ್ಣಿಸುತ್ತಿದ್ದೇವೆ. ಅಭಿನವ ಪರಮೇಶ್ವರ ಹಾಗೆ ಮೂಗಿ ಹಿಡಿದು ಕುಳಿತುಕೊಳ್ಳದಿದ್ದರೆ ನಿನ್ನಂತಹ ಪರಾಕ್ರಮಿಯಾದ ಮಗನನ್ನು ಪಡೆಯಲು ಸಾಧ್ಯವಾಗುತ್ತಿತ್ತೆ. ಅಮ್ಮ, ತಂದೆ, ನೀವೇಕೆ ಈ ಗುಡಿಸಿನಲ್ಲಿ ವಾಸ ಮಾಡಬೇಕು? ನಮ್ಮ ಮನೆಗೆ ಬಂದು ಪ್ರತಿನಿತ್ಯ ಈ ನಿಮ್ಮ ಕುಮಾರ ಕಂಠೀರವರ ವೈಭವವನ್ನು ಕಂಡು ಕಣ್ತುಂಬ ನೋಡಿ ಆನಂದ ಪಡಬಾರಬೇಕೆ? ಮಗನೇ, ಕಣ್ಣಾರ ನೋಡುವುದಕ್ಕಿಂತ ಕಿವಿಯಾರ ಕೇಳುವುದೇ ಹೆಚ್ಚು ಸಂತೋಷ ಮತ್ತು ತೃಪ್ತಿ. ಅಲ್ಪ ಸಂತೋಷಗಳು, ಅಲ್ಪ ತೃಪ್ತರು. ಏನಂದೆ? ಅಮ್ಮ 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 ಅಮ್ಮ, ನಿನ್ನ ಪತಿದೇವರ ವಿಷಯದಲ್ಲಿ ನಾನೇನಾದರೂ ಹೇಳಿದರೆ ಎಷ್ಟು ಸ್ವಾಭಿಮಾನ ನಿನಗೆ. ಏಕೆ ಇರಬಾರದೆ? ಇರಲಿ ಇರಲಿ ಇರಲಿ. ಈ ನಿನ್ನ ಪತಿದೇವರು ಎಷ್ಟೇ ಆಗಲಿ ಆ ದೇವತಾ ಪಕ್ಷಪಾತಿಯಲ್ಲವೇ? ಆನಜ್ಞೆ ಹಾಗಲ್ಲೇ. ಹಿರಣ್ಯ, ಕಣ್ಣುಗಳೆರಡಿದ್ದರೂ ನೋಡುವ ನೋಟ ಒಂದೇ. ಮಕ್ಕಳೆಷ್ಟೇ ಇದ್ದರು, ಹೇಗೆ ಇದ್ದರು, ತಂದೆ ತಾಯಿಗಳ ಪ್ರೀತಿ ಒಂದೇ. ಈ ಸೃಷ್ಟಿ ಆ ಪರಮಾತ್ಮನು ಆಡಿಸುವ ನಾಟಕ. ಈ ಜಗತ್ ಸಂಸಾರವೆಂಬ ನಾಟಕದಲ್ಲಿ ಬರುವ ಪ್ರೇಕ್ಷಕರು, ನೋಡುವ ವೀಕ್ಷಕರು ನಾವು. ಓಹೋ, ಆ ನಿಮ್ಮ ನಾಟಕದಲ್ಲಿನ ನಮ್ಮ ಪಾತ್ರಾಭಿನಯ ಹೇಗಿದೆ? ತುಂಬಾ ಸೊಗಸಾಗಿದೆ. ತುಂಬಾ ಸೊಗಸಾಗಿದೆ. ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರ ಅದು ಚೆನ್ನಾಗಿದೆ. ಓಹೋ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪಾತ್ರಧಾರಿಗಳು ನಾವು, ಪ್ರೇಕ್ಷಕರು ಮತ್ತು ವೀಕ್ಷಕರು ನೀವು. ಈಗ ನೀವು ನಮ್ಮ ಅರಮನೆಗೆ ಬಂದರೆ ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರವನ್ನು ಚೆನ್ನಾಗಿ ವೀಕ್ಷಿಸಬಹುದು. ಅವರ ಪ್ರೇರೇಪಣೆಯಾದಾಗ ನಾವೇ ಬರುತ್ತೇವೆ. ಆಗ ಅದುವರೆಗೆ ನಾವು ನಿಮಗಾಗಿ ಕಾಯುತ್ತಾ ಕುಳಿತಿರುತ್ತೇವೆ. ಬರುತ್ತೇವೆ. ಕಯಾದು